ಮನೆಯಲ್ಲಿ ಚಿನ್ನ ಇದ್ರೆ ಚಿಂತೆನೇ ಇರೋದಿಲ್ಲ ಎಂಬ ಮಾತಿದೆ. ಅದರಂತೆ ಬಂಗಾರ ಅಂದ್ರೆ ಎಲ್ಲರಿಗೂ ಅಷ್ಟೇ ಇಷ್ಟ. ಎಲ್ಲ ವರ್ಗದವರಿಗೂ ಚಿನ್ನದ ಮೇಲೆ ಆಸೆ ಇದ್ದೇ ಇರುತ್ತದೆ. ಇನ್ನು ಚುನಾವಣೆಗೆ ಸ್ಪರ್ಧಿಸಿರುವ ಐಶ್ವರ್ಯ ಲಕ್ಷ್ಮಿಯರ ಬಳಿ ಕೆಜಿ ಗಟ್ಟಲೆ ಬಂಗಾರ ಇದ್ದು ಯಾರ್ಯಾರ ಬಳಿ ಎಷ್ಟೆಷ್ಟು ಬಂಗಾರ ಇದೆ ಅಂತೀರಾ? ಇಲ್ಲಿದೆ ನೋಡಿ. ಬಂಗಾರ ಅಂದ್ರೇನೆ ಹಾಗೆ, ಎಲ್ಲರಿಗೂ ಬಂಗಾರ ಅಂದ್ರೆ ಪಂಚಪ್ರಾಣ. ಬಂಗಾರದ ಬೆಲೆ ಜಾಸ್ತಿಯೇ ಇರ್ಲಿ ಕಡಿಮೆಯೇ ಇರ್ಲಿ, ಎಲ್ಲರೂ ಬಂಗಾರದ ಆಭರಣಗಳನ್ನ ಖರೀದಿ ಮಾಡ್ತಾರೆ. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಮಹಿಳಾ ಮಣಿಗಳ ಬಳಿ ಕೋಟಿ ಕೋಟಿ ಬೆಲೆಯ ಬಂಗಾರ ಆಭರಣಗಳಿವೆ. ಬೆಣ್ಣೆನಗರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಬಳಿ 1 ಕೋಟಿ ಮೌಲ್ಯದ 3 ಕೆಜಿ ಚಿನ್ನಾಭರಣ ಹೊಂದಿದ್ರೆ, ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ 3.7 ಕೆಜಿ ಚಿನ್ನ ಮತ್ತು ವಜ್ರ ಸೇರಿದಂತೆ 2.38 ಕೋಟಿ ರೂಪಾಯಿಗಳ ಆಭರಣವನ್ನ ಹೊಂದಿದ್ದು, ಐಶ್ವರ್ಯ ಲಕ್ಷ್ಮಿಯರು ಎನಿಸಿಕೊಂಡಿದ್ದು, ಪ್ರಭಾ ಮಲ್ಲಿಕಾರ್ಜುನ್ಗಿಂತ ಗಾಯತ್ರಿ ಸಿದ್ದೇಶ್ವರ್ ಬಳಿ ಹೆಚ್ಚು ಚಿನ್ನದ ಆಭರಣಗಳಿವೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಇದಕ್ಕೆ ಹೊರತಾಗಿಲ್ಲ. ಅವರ ಬಳಿ 11.54 ಕೆಜಿ ಚಿನ್ನ, 30 ಕೆಜಿ ಬೆಳ್ಳಿಯನ್ನ ಹೊಂದಿದ್ದು, ನಾವು ಯಾರಿಗೂ ಕಡಿಮೆ ಇಲ್ಲ ಎನ್ನುವಂತೆ ತಮ್ಮ ಚಿನ್ನದ ಲೆಕ್ಕ ಕೊಟ್ಟಿದ್ದು, ಲೋಕಸಭಾ ಅಖಾಡದಲ್ಲಿರುವ ಮಹಿಳಾ ಅಭ್ಯರ್ಥಿಗಳು ಬಂಗಾರದ ಗೊಂಬೆಗಳ ರೀತಿ ಸಾಕಷ್ಟು ಬಂಗಾರದ ಆಭರಣಗಳನ್ನು ಹೊಂದಿದ್ದಾರೆ. ಒಟ್ಟಿನಲ್ಲಿ ಬಂಗಾರ ಹೆಚ್ಚಿಗೆ ಇದ್ರೂ ಕಷ್ಟ, ಇಲ್ಲದಿದ್ರೂ ಕಷ್ಟ. ಹೆಚ್ಚಿಗೆ ಇದ್ರೆ ಅದನ್ನ ಕಾಯ್ದುಕೊಳ್ಳೋದು ಹೇಗಪ್ಪ ಅಂತ ಯೋಚನೆ ಮಾಡಿದ್ರೆ, ಕಡಿಮೆ ಇದ್ರೆ ಹೆಚ್ಚಿಗೆ ಬಂಗಾರವನ್ನ ಹೇಗೆ ಗಳಿಸಬೇಕು ಅನ್ನೋ ಚಿಂತೆ. ಏನೇ ಆಗ್ಲಿ, ಬಂಗಾರ ಅಂದ್ರೆ ಮಹಿಳೆಯರಿಗೆ ಎಷ್ಟು ಇಷ್ಟ ಎಂಬುದನ್ನ ಈ 3 ಜನ ಅಭ್ಯರ್ಥಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ.